ದಿಲ್ಲಿಯಲ್ಲಿ ಮಾತು ನಡೆಯೋದು ಡಿ ಕೆ ಶಿವಕುಮಾರದ್ದೇ ಅಂತ. ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿಯ ವರದಿಯನ್ನ ಮಂಡಿಸಿದಾಗ ಯಾವ ಸಚಿವರು ಏನೇನು ಮಾತಾಡಿದ್ರು ಅನ್ನೋದವರ ವಿವರಗಳನ್ನು ನಾವು ತರಿಸ್ಕೊತಾ ಇದ್ವಿ. ಡಿ ಕೆ ಶಿವಕುಮಾರ್ರಿಂದ ತುಂಬಾ ಏನು ಪ್ರತಿರೋಧದ ಮಾತು ಅಂತದ್ದು ಇಂಥದ್ದು ಬಂತು ಅಂತಿರಲಿಲ್ಲ. ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ರೋ ಏನೋ ಅವರು, ಇಲ್ಲಿ ಮಾತಾಡಿ ಏನಾಗದಿದೆ, ದಿಲ್ಲಿಲಿ ಏನು ಮಾಡಬೇಕು ನಾನು ಮಾಡ್ತೀನಿ ಬಿಡಿ ಅಂದ್ಕತ್ತಿದ್ರು ಅನ್ಸುತ್ತೆ. ಸಮೀಕ್ಷೆ ಅವೈಜ್ಞಾನಿಕವಾಗಿದೆ, ಕೆಲವು ಸಮುದಾಯದ ನಾಯಕರುಗಳ ವಿರೋಧ ಇದೆ, ಅಷ್ಟೇ ಮಾತಾಡ್ತಿದ್ರು. ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ದಿಲ್ಲಿಲೇ ಇದ್ದಾರೆ. ಏನಂದ್ರೋ ಕೇಳಿಸ್ಕೊಳ್ಳಿ. ಏನು 12ನೇ ತಾರೀಕು ನಡೆಯುವಂತ ಸಂಪುಟದ ಸಭೆ ಮುಂಚಿತವಾಗಿ ಅನೇಕ ಮಂತ್ರಿಗಳನ್ನ ಕರೆದು ಮಾತಾಡಬೇಕು ಅಂತೇಳಿ ಒಂದು ದಿನಾಂಕ ಕೂಡ ನಿಗದಿ ಮಾಡಬೇಕು ಅಂತ ಇತ್ತು. ಆದರೆ ಇವತ್ತು ನಮ್ಮಿಬ್ಬರನ್ನೇ ಕರೆಸಿ ಕೆಲವು ಸಂಘಟನೆಗಳಿಂದ ಕೆಲವು ಸಮಾಜದಿಂದ ಅಪಸ್ವರ ಬಂದಿರೋದ್ರಿಂದ ನ್ಯಾಯಬದ್ಧವಾಗಿ ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಏನು ಪ್ರತಿ ಮನೆಗೂ ಕೂಡ ಯಾರು ಕೂಡ ಅಪಸ್ವರ ಸಿಗಬಾರ್ದು ಅಂಥೇಳಿ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಾವು ಏನು ಒಂದು ರಿಪೋರ್ಟ್ ಇದೆ, ಆ ರಿಪೋರ್ಟನ್ನು ನಾವು ನಮ್ಮದು ಸಾಮಾಜಿಕ ನ್ಯಾಯದ ಬಗ್ಗೆ ನಮ್ಮ ಪಕ್ಷದ ಕಳಕಳಿ ಏನಿದೆ ಅದಕ್ಕೆ ನಾವೆಲ್ಲ ಸಂಪೂರ್ಣವಾಗಿ ನಾವು ಒಪ್ಪಿದ್ದೇವೆ. ಆದರೆ ನಂಬರ್ ಬಗ್ಗೆ ಕೆಲವರು ನಮ್ಮದು ಜನಸಂಖ್ಯೆ ಕಡಿಮೆ ಇದೆ, ನಮ್ಮನ್ನು ಬಿಟ್ಟೋಗಿದ್ದಾರೆ, ನಮ್ಮನ್ನು ಮಾತಾಡಿಲ್ಲ ಅಂತ ಏನು ಹೇಳಿದ್ದಾರೆ, ಅದರ ಬಗ್ಗೆ ನಾವು ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಸಾರ್ವಜನಿಕರಿಗೆ, ಮಠಾಧೀಶರಿಗೆ, ಸಂಘ ಸಂಸ್ಥೆಯವರಿಗೆ, ಸಮಾಜದ ಮುಖಂಡಗಳಿಗೆ ಎಲ್ಲರೂ ಕೂಡ ನಾವು ಮನವಿ ಮಾಡ್ಕೊಳ್ತೇವೆ. ಈಗ ತಾವು ಎಲ್ಲರೂ ಕೂಡ ಮತ್ತೆ ಎಲ್ಲೇ ಇರಲಿ ಅವರ ಹೆಸರನ್ನ ಈ ಜಾತಿ ಗಣತಿ ಮತ್ತು ಸಾಮಾಜಿಕವಾಗಿ ಏನು ನಿಮ್ಮ ಗುರುತಿದೆ ಅದನ್ನ ನೀವು ನ್ಯಾಯಬದ್ಧವಾಗಿ ಕಾನೂನಲ್ಲಿ ಏನು ಮೊದಲಿಂದ ಕೂಡ ಯಾವ ಒಂದು ಸಮಾಜಕ್ಕೆ ನೀವು ಸೇರಿದ್ದೀರಿ ಅದನ್ನ ವ್ಯಕ್ತಪಡಿಸಿಕೊಳ್ಳುವಂತ ಒಂದು ಅವಕಾಶವನ್ನು ಇವತ್ತು ನಾವು ಕಲ್ಪಿಸಿಕೊಡ್ತಾ ಇದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.